Hi guys, welcome back you all into the CAD design in Kannada YouTube channel. So Solidworks drafting na class number 2 ಇದು. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಮೆಥಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇನ್ನೊಂದು ಡಿಫ್ರೆಂಟ್ ಟೈಪ್ಸ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಆ್ಯಂಗಲ್ಸ್ ಎಲ್ಲ ಓಪನ್ ಆಗಿದೆ. ಅದನ್ನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸೆಲೆಕ್ಟ್ ದಿಸ್ ಪಾರ್ಟ್. ಸೊ ಅವಾಗ ನಾವು ಡ್ರಾಯಿಂಗ್ ಓಪನ್ ಮಾಡಿದ್ದೀವಿ. ಪಾರ್ಟ್ ಮೇಲೆ ಒಂದು ಮೆಥಡ್ ಇದೆ, ಸಿಂಪಲ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಸೊ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಂದಿ ಕ್ಲಿಕ್ ಮಾಡಿ. ಸೊ ಇದು ಏನಂದರೆ ಸಿಂಪಲಾಗಿ ನಾವು ಆಲ್ರೆಡಿ ಡಿಸೈನ್ ಮಾಡಿರುವಂತಹ ಒಂದು ಮಾಡೆಲ್ಸನ್ನು ಓಪನ್ ಮಾಡ್ಕೊಬೇಕು ಫಸ್ಟ್ ಮೇನಾಗಿ. ಓಕೆ, ಸೊ ಫಸ್ಟ್ ನಾನು ಫೈಲ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಹಿಯರ್ ನಮಗೆ ಓಪನ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ದಟ್ ಆಪ್ಷನ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನೇ ನಾನು ಇಲ್ಲಿ ಕಂಟಿನ್ಯೂ ಆಗಿ ಹೇಳ್ಕೊಂತ ಹೋಗ್ತೇನೆ. ರೈಟ್, ಅಗೇನ್ ಸೆಲೆಕ್ಟ್ ದಿಸ್ ಮಾಡೆಲ್, ದೆನ್ ಸೇವ್ ಓಕೆ. ಸೊ ರೈಟ್, ಜಸ್ಟ್ ವೇಟ್ 2 ಸೆಕೆಂಡ್. ಸೊ ಈ ರೀತಿ ಸಿಂಪಲಾಗಿ ಈ ಒಂದು ಮಾಡೆಲ್ ಓಪನ್ ಆಗಿ ಬರುತ್ತೆ ನಮಗೆ. ಸೊ ಈ ರೀತಿ ಓಪನ್ ಆದ ತಕ್ಷಣ ನಮಗೆ, ಸೊ ನೋಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಡ್ರಾ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ಇದು ಡ್ರಾಫ್ಟಿನ ಕ್ಲಾಸ್ ನಂಬರ್ 2. ಇದರಲ್ಲಿ ಕೂಡ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ದೊರುತ್ತೆ. ಓಕೆ, ಸೊ ರೈಟ್. ಸೊ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲಲ್ಲಿ. ಸೊ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮೇಕ್ ಡ್ರಾಯಿಂಗ್ ಫ್ರಮ್ ಪಾರ್ಟ್ ಅಂದರೆ ಅಸೆಂಬ್ಲಿ ಅಂತೇಳಿದೆ. ಸೊ ಇಲ್ಲಿಂದ ಡ್ರಾಫ್ಟಿಂಗ್ ಮಾಡೋದು ಅಂತೇಳಿದ್ರೆ ಒಂದು ಮೀನಿಂಗ್. ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕು ನಮಗೆ. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ ಎಲ್ಲ ಓಪನ್ ಆಗಿ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಸೆಲೆಕ್ಟ್ ಎನಿ ರಿಕ್ವೈರ್ಡ್ ಸೀಟ್ ಆರ್ ಕಸ್ಟಮ್ ಸೀಟ್, ದೆನ್ ಓಕೆ. ಸೊ ನಾನು ಇಲ್ಲಿ A3 ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿದ ತಕ್ಷಣ ನಮಗೆ ಇದರ ಒಂದು ಸುಮಾರು ಒಂದು 10 ಆ್ಯಂಗಲ್ಸ್ ಓಪನ್ ಆಗಿ ಬಂದಿದೆ ನಮಗಿಲ್ಲಿ. ಸೊ ಇವಾಗ ನೀವು ಅಲ್ಲಿ ಒಂದೇ ಒಂದು ಬೇಸಾಗಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಬಟ್ ಇಲ್ಲಿ ಪ್ರತಿಯೊಂದು ಆ್ಯಂಗಲ್ ಕೂಡ ನೀವು ಬೇಸ್ ಮಾಡ್ಬೋದು ಇಲ್ಲಿ. ಸೊ ನಾನು ಇವಾಗ ಫ್ರಂಟ್ ಪ್ಲೇನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದರೆ ಸಾಕು, ನಮಗೆ ಇದರದ್ದೇ ಒಂದು ಸಪ್ರೇಟ್ ಬೇಸಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ರೈಟ್, ಅದರಲ್ಲಿ ಹಾಗಲ್ಲ. ಸೊ ಒಂದು ಬೇಸ್ ಮೇಲೆ ಎಲ್ಲವೂ ನಮಗೆ ಆಪ್ರೇಟ್ ಆಗ್ತಾಯಿತ್ತು, ಬಟ್ ಇಲ್ಲಿ ಸಪ್ರೇಟಾಗಿ ನಾವು ಎಡಿಟ್, ಸ್ಕೇಲ್ ಚೇಂಜ್ ಮಾಡ್ಬೋದು, ಕಲರ್ ಡಿಫ್ರೆಂಟಾಗಿ ಮಾಡ್ಬೋದು. ಸೊ ನೋಡಿ ಈ ಡ್ರಾಯಿಂಗ್ ಪ್ರಕಾರ ನಾನು ಇವಾಗ ನಿಮಗೆ ಹೇಗೆ ಡ್ರಾಫ್ಟಿಂಗ್ ಮಾಡಿದೆ ಅಂತೇಳಿ ಹೇಳ್ತೀನಿ. ಜಸ್ಟ್ ಅದು ಹೇಗಿದೆಯಲ್ಲ ಅದೇ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ರೈಟ್, ಸೊ ಇದು ಫ್ರಂಟ್ ಪ್ಲೇನ್ ಅಂತೇಳಿ ಇವಾಗ ನಾವು ಡ್ರಾಯಿಂಗ್ ಮೇಲೆ ಡ್ರಾ ಮಾಡಿರ್ತೀನಲ್ಲ, ಸೊ ಫ್ರಂಟ್ ಪ್ಲೇನ್. ಸೊ ಅಗೇನ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗೆ ಅಗೇನ್ ವಿ ಹ್ಯಾವ್ ಹಿಯರ್ ಲಾಟ್ ಆಫ್ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾನೆ. ಅದರಲ್ಲಿ ನಮಗೆ ಸೊ ಈ ಟಾಪ್ ಲೈನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದು ಸಿಂಪಲಾಗಿ ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಮೇಲೆ ಪೊಸಿಷನ್ ಕ್ಲಿಕ್ ಫಿಕ್ಸ್ ಮಾಡಿ ಒಂದು ಕಡೆ. ಸೊ ನೋಡಿ ಈ ರೀತಿ ಡಿಫ್ರೆಂಟ್ ಆ್ಯಂಗಲ್ಸ್ ಎಲ್ಲ ತೋರಿಸುತ್ತೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಅಡ್ಜಸ್ಟ್ ಮಾಡೋದಕ್ಕಷ್ಟೇ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ ಡೈಮೆನ್ಷನ್ ಅಂತೂ ತುಂಬ ಈಸಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಫಿಕ್ಸ್ ಮಾಡಿದ್ದೀನಿ. ಸೊ ದೆನ್ ಓಕೆ. ಸೊ ಇದು ಹೇಗೆ ಫಿಕ್ಸ್ ಮಾಡಿಕೊಂಡು ಆಮೇಲೆ ಸಿಂಪಲಾಗಿ ನಾವು ಅಡ್ಜಸ್ಟ್ ಮಾಡ್ಬೋದು. ಜಸ್ಟ್ ಜೂಮ್ ಮಾಡ್ಕೊಂಡು ಇದನ್ನು ನಾನು ಬಾಟಮಲ್ಲಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಜಸ್ಟ್ ವೇಟ್. ಸೊ ಈ ರೀತಿ ಸಿಂಪಲಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ದೆನ್ ಅಗೇನ್ ಇವಾಗ ರೆಡ್ ಲೈನ್ ಅಂತ ಒಂದು ಲೈನ್ ಬರುತ್ತೆ ಇವಾಗ. ಸೊ ಒಂದು ಪಾರ್ಟ್ನಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರೆಡ್ ಲೈನ್ ಬರುತ್ತೆ. ಸೊ ಆವಾಗ ನೀವು ಸಿಂಪಲಾಗಿ ಈ ಒಂದು ಸಿಂಗಲ್ ಪಾರ್ಟನ್ನು ನೀವು ಈ ರೀತಿ ಮೂವ್ಮೆಂಟ್ ಮಾಡ್ಕೊಂಡು ಸಿಂಪಲಾಗಿ ಅಡ್ಜಸ್ಟ್ ಮಾಡ್ಬೋದು. ಅಗೇನ್ ಸೇಮ್ ಪ್ರೊಸೆಸ್ ಇವಾಗ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಒಂದು ಪ್ರಾಪರ್ಟೀಸ್ ಬಾರ್ ಏನಿದೆಲ್ಲ ಅದೆಲ್ಲ ಓಪನ್ ಆಗಿ ಬರುತ್ತೆ. ಇಲ್ಲಿ ನೀವು ಬೇಕಿದ್ರೆ ಸ್ಕೇಲ್ ಚೇಂಜ್ ಮಾಡ್ಬೋದು. ನೀವು ಡ್ರಾಯಿಂಗ್ ಸಾಲಿಡ್ ವ್ಯೂವಲ್ಲಿ ನೋಡ್ಬೇಕಾದ್ರೆ ಸಾಲಿಡ್ ವ್ಯೂ ಸೆಲೆಕ್ಷನ್ ಮಾಡ್ಕೋಬೋದು. ಇದು ನಾನು ಇವಾಗ 2:1 ಅಂತೇಳಿ ಕೊಡ್ತಾಯಿದ್ದೀನಿ. ನೋಡಿ 2 ಚೇಂಜ್ ಆಗಿದೆ. ರೈಟ್, ದೆನ್ ಅಗೇನ್ ನಮಗೆ ಇಲ್ಲಿ ಐಸೋಮೆಟ್ರಿಕ್ ವ್ಯೂ ಆ್ಯಂಡ್ ಇನ್ನೊಂದು ಬಾಟಮ್ ವ್ಯೂ ಇದೆ, ಲೆಫ್ಟ್ ಸೈಡ್ ವ್ಯೂ ಇದೆ. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಅಗೇನ್ ಕ್ಲಿಕ್ ಹಿಯರ್. ಸೊ ನಮಗೆ ಇವಾಗ ಬೇಕಾಗಿರೋದು ಒಂದು ಐಸೋಮೆಟ್ರಿಕ್ ವ್ಯೂ ಬೇಕು ನಮಗೆ. ಸೊ ಹಿಯರ್ ಡ್ರ್ಯಾಗ್ ಆ್ಯಂಡ್ ಕ್ಲಿಕ್ ಹಿಯರ್. ಅಗೇನ್ ಸೊ ಇನ್ನೂ ಒಂದು ವ್ಯೂ ಇದೆ ನಮಗೆ, ದಿಸ್ ಒನ್. ರೈಟ್, ವಿಚ್ ಒನ್? ಹಿಯರ್ ರೈಟ್ ವ್ಯೂ. ಸೊ ನಾನಿಲ್ಲಿ ರೈಟ್ ಅಂದರೆ ಲೆಫ್ಟ್ ವ್ಯೂ ಇದೆಲ್ಲ. ಸೊ ಲೆಫ್ಟ್ ವ್ಯೂನ ಡ್ರ್ಯಾಗ್ ಮಾಡ್ಕೊತು ಜಸ್ಟ್ ಇಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಇವಾಗ ಏನಿಲ್ಲ, ಜಸ್ಟ್ ಇದ್ರೆ ಫಿಕ್ಸ್ ಮಾಡ್ಕೊಂಡು ನಮಗೆ ಹೇಗೆ ಬೇಕಲ್ಲ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕು. ರೈಟ್,
ಸೊ ಇವಾಗ ಐಸೋಮೆಟ್ರಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಅದರ ಒಂದು ಡೈಮೆನ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಪಾಸ್ ಮಾಡ್ಕೊಂಡು ನಾನು ಫಸ್ಟ್ ಇವಾಗ ಅಡ್ಜಸ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ ವಿಡಿಯೋ ಇನ್ನೂ ತುಂಬ ಲೆಂತಿ ಆಗುತ್ತೆ. ಸೊ ಇವಾಗ ಈ ರೀತಿ ಎಲ್ಲ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನಮಗೆ ಇಲ್ಲಿ ಇನ್ನೊಂದು ಸೆಕ್ಷನ್ ವ್ಯೂ ಇತ್ತಲ್ಲ ನಮ್ಮ ಒಂದು ಡ್ರಾಯಿಂಗಲ್ಲಿ, ಸೊ ಅದನ್ನು ನಾನು ಡ್ರಾಯಿಂಗಲ್ಲಿ ಹೋದ ತಕ್ಷಣ ನಮಗೆ ಇಲ್ಲಿ ಸೆಕ್ಷನ್ ವ್ಯೂ ಅಂತೇಳಿ ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ಒಂದು 2 ಟೈಪ್ಸ್ ಆಪ್ಷನ್ಸ್ ಇರುತ್ತೆ ನಮಗೆ, ಸೆಕ್ಷನ್ ಆ್ಯಂಡ್ ಹಾಫ್ ಸೆಕ್ಷನ್ ಅಂತೇಳಿ ನೋಡ್ಬೋದು. ನೀವು ಇವಾಗ ಸೆಕ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ಕೊಟ್ಟಿದ್ದಾನೆ, ಯಾವ ಲೈನ್ಸ್ ಯಾವ ಪ್ರಕಾರ ಕಟ್ ಆಗ್ಬೇಕು ಅಂತೇಳಿ. ನಾನು ಫಸ್ಟ್ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿ ಆಟೋಮೆಟಿಕ್ ಲೈನ್ ಬರುತ್ತೆ, ಒಂದು ವರ್ಟಿಕಲ್ ಲೈನ್, ರೈಟ್. ಅಲ್ಲಿ ನೀವು ಯಾವ ರೀತಿ ಲೈನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡ್. ಸೊ ಆಮೇಲೆ ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿ, ನಿಮಗೆ ಈ ಕಮಾಂಡಿಂದ ಎಕ್ಸಿಸ್ಟ್ ಆದ ತಕ್ಷಣ ಈ ರೀತಿ ನೀವು ಸಿಂಪಲಾಗಿ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಮಗೆ ಈ ಒಂದು ವ್ಯೂ ಬರುತ್ತೆ. ಅಗೇನ್ ಈ ಒಂದು ವ್ಯೂವನ್ನು ನಾವು ಇದರ ಒಂದು ಸ್ಕೇಲ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸಾಕು ನಾವು. ಸೊ ಇದನ್ನು ನೀವು 4:1, 2:1, ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಯು. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದರ ಪ್ರಾಪರ್ಟೀಸ್ ಬಾರ್ ಓಪನ್ ಆಗುತ್ತೆ. ಅಗೇನ್ ಐ ವಿಲ್ ಚೇಂಜ್ ದೀಸ್ ಆಲ್. ಸೊ ನಮಗೆ ಇಲ್ಲಿ ಏನೇನು ಬೇಕಲ್ಲ, ಸೊ ಇದನ್ನು ನಾವು ಸಿಂಪಲಾಗಿ ನಾವು ಎಡಿಟ್ ಮಾಡ್ಬೋದು. ಓಕೆ, 4:1 ಈ ರೀತಿ ದೊಡ್ಡ, ಸೊ ಈ ರೀತಿ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಓಪನ್ ಆಗುತ್ತೆ, ರೈಟ್. ಸೊ ಇದಿಷ್ಟು ಮೇನ್ ಇಂಪಾರ್ಟೆಂಟ್ ನಮಗೆ. ಇನ್ನು ಆ ಒಂದು ಡ್ರಾಯಿಂಗಲ್ಲಿ ನಮಗೆ ಇನ್ನು ಯಾವುದೇ ಒಂದು ಡ್ರಾಫ್ಟಿಂಗ್ ಬೇಕಾಗಿಲ್ಲ. ಸಪೋಸ್ ನೀವು ಇದನ್ನು ಬೇಕಾದ್ರೆ ಚೇಂಜ್ ಮಾಡಬಹುದಿನ. ಸೊ ರೈಟ್. ಸೊ ಇದಾದ ತಕ್ಷಣ ಈ ರೀತಿ ಜಸ್ಟ್ ನಿಮಗೆ ಹೇಗೆ ಬೇಕೋ ಆ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಡೈಮೆನ್ಷನಲ್ಲಿ ಒಂದು ಸ್ಮಾರ್ಟ್ ಡೈಮೆನ್ಷನ್ ಅಂತೇಳಿ, ಇನ್ನು ಒಂದು ಮಾಡೆಲ್ ಡೈಮೆನ್ಷನ್ ಅಂತೇಳಿ ಬರುತ್ತೆ, ಮಾಡೆಲ್ ಐಟಮ್ಸ್ ಅಂತೇಳಿ. ಸೊ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವೇ ಓನಾಗಿ ಎಲ್ಲ ಒಂದು ಡೈಮೆನ್ಷನ್ಸ್, ಎಲ್ಲ ಒಂದು ಪಾರ್ಟ್ನ ಡೈಮೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಇವಾಗ ನಾನು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಒಂದು ಡಯಾಮೀಟರ್ ಎಷ್ಟಿದೆ ಅಂತೇಳಿ ಬರ್ತಾ ಇದೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ನಿಮಗೆ ಲ್ಯಾಡರ್ ಏನು ಕಾಣ್ತಾ ಇದೆಯಾ, ಸೊ ಈ ಒಂದು ಲೀಡರ್ನ ಹೇಗೆ ಚೇಂಜ್ ಮಾಡೋದು ಅಂತೇಳಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಎರಡು ಲೈನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇದರ ಒಂದು ಹಾರಿಜೆಂಟಲ್ ಡಿಸ್ಟೆನ್ಸ್ ಕೂಡ ತೋರಿಸ್ತಾ ಇದೆ, ರೈಟ್. ಸೊ ನಮಗೆ ಇದು ಲೀಡರ್, ಸೊ ಡೈಮೆನ್ಷನ್ಸ್ ಇವಾಗ ಡಯಾಮೀಟರಲ್ಲಿದೆ, ರೇಡಿಯಸಲ್ಲಿ ಹೇಗೆ ಚೇಂಜ್ ಮಾಡೋದು, ಕೆಲವೊಂದಿಷ್ಟು ಸಿಂಬಾಲ್ಸ್. ಸೊ ಈ ರೀತಿ ಎಲ್ಲ ಡಿಫ್ರೆಂಟ್ ಕಮೆಂಟ್ಸ್ಗಳ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ರೈಟ್. ಸೊ ಇದು ಬಿಗ್ನರ್ಸ್ನ ಕ್ಲಾಸ್ ನಂಬರ್ 2, ಅದಕ್ಕೆ ನಿಮಗೆ ಎಷ್ಟೊಂದು ಡೀಪಾಗಿ ಕೂಡ ಹೇಳ್ತಾ ಇಲ್ಲ. ನೆಕ್ಸ್ಟ್ ಆಪ್ಷನ್ಸ್ ನೋಡಿ, ನಮಗೆ ಇಲ್ಲಿ ಮಾಡೆಲ್ ಐಟಮ್ಸ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನಮಗೆ ಒಂದು ಮಾಡೆಲ್ನ ಸೆಲೆಕ್ಷನ್ ಮಾಡ್ಕೊಬೇಕು. ಇಲ್ಲಿ ನಮಗೆ ಇಲ್ಲಿ ಬಂದುಬಿಡುತ್ತೆ ಆಲ್ರೆಡಿ ಡ್ರಾಯಿಂಗ್ ವ್ಯೂ 2 ಅಂತೇಳಿ. ದೆನ್ ಕ್ಲಿಕ್ ಓಕೆ. ಸೊ ದೆನ್ ಸೇ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಒಂದು 2 ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಎಲ್ಲ ಡೈಮೆನ್ಷನ್ಸ್, ನಮಗೆ ಇದಕ್ಕೆ ರಿಕ್ವೈರ್ಡ್ ಆಗಿರುವಂಥ ಎಲ್ಲ ಡೈಮೆನ್ಷನ್ಸ್ ಓಪನ್ ಆಗಿ ಬರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಅನ್ವಾಂಟೆಡ್ ಡೈಮೆನ್ಷನ್ಸ್ ಕೂಡ ಇರುತ್ತೆ, ನೀವು ಅದನ್ನು ಸಿಂಪಲಾಗಿ ಡಿಲೀಟ್ ಮಾಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೌಸ್ನಲ್ಲಿ ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಬರೋಂಗಿಲ್ಲ, ಬಟ್ ಕೀಬೋರ್ಡಲ್ಲಿ ಡಿಲೀಟ್ ಮಾಡಿ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ಎರೇಸ್ ಆಗುತ್ತೆ. ಕೀಬೋರ್ಡನ್ನು ಯೂಸ್ ಮಾಡ್ಕೊಳ್ಳಿ ಡಿಲೀಟ್ ಮಾಡೋದಕ್ಕೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೀಬೋರ್ಡ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಸಾಕು, ನೀವು ಸಿಂಪಲಾಗಿ ಈ ಒಂದು ಡೈಮೆನ್ಷನ್ಸ್ ಎಲ್ಲ ಎರೇಸ್ ಆಗುತ್ತೆ. ಸೊ ಈ ರೀತಿ ನಾವು 2 ಟೈಪ್ಸ್ ಡ್ರಾಯಿಂಗ್ ಆಯಿತು, ಆ್ಯಂಡ್ ನಿಮಗೆ ಡೈಮೆನ್ಷನ್ಸ್ ಕೂಡ ಹೇಗೆ ಮೆಜರ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಗೇನ್ ಸೊ ಇದನ್ನು ಸಿಂಪಲಾಗಿ ಡ್ರ್ಯಾಗ್ ಮಾಡ್ಕೊಂಡು ನಿಮಗೆ ಹೇಗೆ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಫಾಂಟ್ ಕೂಡ ಚೇಂಜ್ ಮಾಡ್ಬೋದು, ಬೋಲ್ಟ್ ಅಪ್ಲೈ ಮಾಡ್ಬೋದು, ಫಾಂಟ್ನ ಹೈಟ್ ಆ್ಯಂಡ್ ನಮಗೆ ಬೇಕಾಗಿರುವಂಥ ಟೆಕ್ಸ್ಟನ್ನು ಕೂಡ ಆ್ಯಡ್ ಮಾಡ್ಬೋದು. ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಇದು ನೋಡಿ, ಇವನ್ನೆಲ್ಲ ನಿಮಗೆ ಹೇಗೆ ಬೇಕಲ್ಲ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಬೋದು, ಸಿಂಪಲ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತ. ಸೊ ಇದಾಗಿತ್ತು ಇವತ್ತಿನ ಒಂದು ಕ್ಲಾಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ಓಕೆ. ಅಗೇನ್ ಸೊ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಓಕೆ, ಬಾಯ್.